ನಾನು ಕೃಷಿ ಕಟ್ತಾ ಇದ್ದೇನೆ. ನಿಮ್ಗೆ ಯಾವ ವೆರೈಟಿಯ ಗಿಡ ಬೇಕು ಅದನ್ನು ನಾವು ಮನೆಯಲ್ಲೇ ತಗೊಳ್ಬಹುದು. ಸಣ್ಣ ಜಾಗ ಇರುವವರಿಗೆ ಕೂಡ ಹಣ್ಣುಗಳನ್ನು ಬೆಳೀಲಿಕ್ಕಾಗ್ತದೆ. ಇದು ಮೂವಂಡನ್ ವೆರೈಟಿ ಅಂತ. ಫಸ್ಟಿಗೆ ಇದ್ರೆ ಎಲೆ ತೆಗಿಬೇಕು, ಅಂದ್ರೆ ಗ್ರೋ ಬ್ಯಾಗ್ ಅಲ್ಲಿ ನಡ್ಲಿಕ್ಕೆ ಆಗ್ತದೆ. ಇದು ಫಸ್ಟಿಗೆ ಈಗ ತೆಗಿಬೇಕು, ಮತ್ತೆ ಹೀಗೆ ಮಾಡ್ಕೊಳ್ಬೇಕು, ಮತ್ತೆ ಅದರಲ್ಲಿ ಕೂತ್ಕೊಳ್ಳುವಾಗ ಇದನ್ನು ಮತ್ತೆ ಒಂದು ಪ್ಲಾಸ್ಟಿಕ್ ಶೀಟ್ ಅನ್ನು ಕಟ್ ಮಾಡಿ ಈ ತರ ಇಟ್ಕೊಳ್ಬೇಕು. ಇದು ನೋಡಿ, ಇದು ಪೆಪ್ಸಿ ಕ್ಯಾಪ್ ಅಂತ ಹಾಕುದು. ಅಂದ್ರೆ ಅದು ಹ್ಯೂಮಿಡಿಟಿಗೆ ತಕ್ಕಾಗೆ ಅದು ಎಂತ ಆಗ್ಬಾರ್ದಂತ ಹಾಕುದು. ಆಟಕ್ಕಿಂತ ಗಿಡವನ್ನು ಡೆವಲಪ್ ಮಾಡದೆ ಜಾಸ್ತಿ. ಸ್ಕೂಲಿನ ಹೋಮ್ವರ್ಕ್ ಎಲ್ಲ ಆಗಿ ಸಿಗೋ ಟೈಮಲ್ಲಿ ಇದನ್ನೇ ಜಾಸ್ತಿ ಡೆವಲಪ್ ಮಾಡ್ತಾ ಇರ್ತೇನೆ. ಸ್ಟೋನ್ ಗ್ರಾಫ್ಟ್ ಮಾಡ್ತೇನೆ, ಬಡ್ಡಿಂಗ್ ಮಾಡ್ತೇನೆ, ಗಿಡ ಪ್ಯಾಕೆಟಿಂಗ್ ಮಾಡ್ತೇನೆ. ತುಂಬಾ ಖುಷಿ ಆಗ್ತದೆ. ಅದನ್ನೆಲ್ಲ ವಿವರಿಸ್ಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತದೆ. ಕೃಷಿ ಕೆಲಸ ಮಾಡುವಾಗ ನನಗಾಗುವ ಖುಷಿ ವಿವರಿಸಲು ಅಸಾಧ್ಯ. ಶಾಲೆಯಲ್ಲಿ ಕೊಟ್ಟ ಹೋಮ್ವರ್ಕ್ ಮಾಡಿದ ಮೇಲೆ ಆಟ ಆಡೋದಕ್ಕಿಂತ ನನಗೆ ಈ ಕೆಲಸ ಮಾಡೋದೇ ಖುಷಿ ಎನ್ನುತ್ತಾ ಹಣ್ಣಿನ ಗಿಡಗಳ ಕಸಿ ಕಟ್ಟುವ ವಿಧಾನವನ್ನ ವಿವರವಾಗಿ ಮಾಡಿ ತೋರಿಸಿದ ಈ ಬಾಲಕನ ಹೆಸರು ಆದ್ಯ ಶರ್ಮಾ. ವಯಸ್ಸು ಕೇವಲ 10. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಗತಿಪರ ಕೃಷಿಕ ಅನಿಲ್ ಬಳಂಜ ಮತ್ತು ಶೈಲಜಾ ಬಳಂಜ ಅವರ ಪುತ್ರ. ಅಂದ್ರೆ ಅಜ್ಜ ಅಪ್ಪನಿಂದಲೂ ಕೃಷಿಯೇ ಮಾಡ್ತಾ ಬಂದದಲ್ಲ, ಅವರನ್ನು ನೋಡಿ ನೋಡಿ ಅವನು ಕೃಷಿಯಲ್ಲೇ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ಫ್ರೀ ಇರುವಾಗ ಪ್ಯಾಕೆಟ್ ಚೇಂಜ್ ಮಾಡೋದು, ಗಿಡ ನಡುದು, ತುಂಬಿಟ್ಟ ಗಿಡಗಳನ್ನು ಪೋಲಿಯೋ